स्वागत है आपका बी न्यूज़ नेशन में। मैं हूं आबिद हुसैन शेख। आर्मी भर्ती अग्निपथ का विरोध करने वालों को चेतावनी। जिला एसपी आनंद कुमार, प्रोटेस्ट में भागी अभ्यर्थियों को नहीं मिलेगा पुलिस से प्रमाण पत्र। सरकार की अग्निपथ योजना के ऐलान के बाद पूरे देश में इसके खिलाफ विरोध प्रदर्शन, युवा आक्रोशित होकर सड़कों पर अपनी नाराजगी जता रहा है। इसी के चलते बेलगाम में 20 जून बड़े पैमाने पर प्रोटेस्ट करके बंद बनाकर सरकार पर दबाव डालने का प्लान चल रहा है। ये ऐलान ऐसे वक्त किया गया है जब देश के प्रधानमंत्री नरेंद्र मोदी कर्नाटक के दौरे पर आ रहे हैं, मगर सावधान, पुलिस हर हालात का मुकाबला करने के लिए है तैयार। इसी दिशा में आज बीजापुर शहर के प्रमुख रास्तों पर पथ संचलन करके शक्ति प्रदर्शन किया। पुलिस विभाग ने जिला एसपी आनंद कुमार के नेतृत्व में ये मार्च निकाला गया और चेतावनी भरा संदेश देते हुए जिला एसपी आनंद कुमार ने कहा कि कोई भी इस प्रोटेस्ट में हिस्सा लेगा या फसाद करने की कोशिश करेगा, इसका भविष्य बर्बाद होगा। ना अग्निपथ योजना के जरिए आर्मी में भर्ती होगी, ना किसी और सरकारी विभाग में। जब तक पुलिस विभाग से आपके कैरेक्टर का सर्टिफिकेट, प्रमाण पत्र नहीं मिलता, आप कोई भी नौकरी नहीं कर सकते। हालात को बिगड़ने न दे। सुरक्षा के लिए हम हैं और हर तरह की गतिविधियों पर नज़र रखकर शांति व्यवस्था बरकरार रखने के लिए हम सदा सतर्क और तैयार हैं का संदेश दिया जिला एसपी आनंद कुमार ने। इस मौके पर सीपीआई रविंद्र नायकोड़ी, तमाम थाना अधिकारी और कर्मचारी वर्ग रहा मौजूद। ऐसा मारो स्लो मारो अभी जस्ट डाल दूँ ನಮಸ್ಕಾರ. ನಾನು ಆನಂದ್ ಕುಮಾರ್, ವಿಜಯಪುರ ಜಿಲ್ಲಾ ಎಸ್ ಪಿ ಮಾತನಾಡ್ತಾ ಇದ್ದೇನೆ. ಈ ದಿನ ನಮ್ಮ ವಿಜಯಪುರ ನಗರ ಪ್ರದೇಶದಲ್ಲಿ ನಾವು ಒಂದು ಪಥಸಂಚಲನವನ್ನು ನಡೆಸಿದ್ದೇವೆ. ಈ ಪಥಸಂಚಲನ ಉದ್ದೇಶ ನಾಳೆ ದಿನ ಈ ಅಗ್ನಿಪಥ್ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಒಂದು ಪ್ರತಿಭಟನೆ ನಡೆಸೋದಕ್ಕೆ ಎಲ್ಲ ಪ್ಲ್ಯಾನಿಂಗ್ ನಡೀತಾ ಇದೆ ಅನ್ನುವಂತಹ ವಿಚಾರ ಎಲ್ಲರ ಗಮನಕ್ಕೆ ಬಂದಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಆರ್ಮಿ ರೆಕ್ರೂಟ್ ಆಗುವುದಕ್ಕೆ ಆಕಾಂಕ್ಷಿಗಳು ಯಾರಿದ್ದಾರೆ ಅವರು ನಮ್ಮ ವಿಜಯಪುರ ಜಿಲ್ಲೆಯಿಂದನೂ ಸಹ ಬೆಳಗಾವಿಗೆ ಪ್ರತಿಭಟನಾ ನಿರತರಾಗಿ ಹೋಗುವಂತಹ ಅವಕಾಶ ಇದೆ ಅನ್ನುವಂಥ ವಿಚಾರ ಗಮನಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಈ ಪ್ರತಿಭಟನಾ ನಿರತರನ್ನು ನಮ್ಮ ಜಿಲ್ಲೆಯಿಂದ ಬೆಳಗಾವಿಗೆ ಹೋಗದಂತೆ ತಡೆಯುವಂಥ ನಿಟ್ಟಿನಲ್ಲಿ ಮತ್ತು ಆ ರೀತಿಯ ಪ್ರತಿಭಟನೆಗಳು ನಮ್ಮ ಜಿಲ್ಲೆಯಲ್ಲೇನಾದರೂ ನಡೆದಂಥ ಪಕ್ಷದಲ್ಲಿ ನಾವು ಎಲ್ಲ ರೀತಿಯ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡೋದಕ್ಕೆ ಸನ್ನದ್ಧರಾಗಿದ್ದೇವೆ ಅನ್ನುವಂತಹ ವಿಚಾರವನ್ನು ಸಾರ್ವಜನಿಕರಲ್ಲಿ ಒಂದು ಧೈರ್ಯವನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ನಾವು ಈ ದಿನ ಒಂದು ಪಥಸಂಚಲನವನ್ನು ನಡೆಸಿದ್ದೇವೆ. ಎಲ್ಲ ಈ ಮಿಲಿಟರಿ ರೆಕ್ರೂಟ್ಮೆಂಟ್ ಆಕಾಂಕ್ಷಿಗಳೇನಿದ್ದಾರೆ ಅವರಿಗೆ ನಾನು ತಿಳಿಸುವುದೇನೆಂದರೆ, ಈ ರೀತಿಯ ಪ್ರತಿಭಟನೆಯಲ್ಲಿ ನೀವೇನಾದರೂ ನಿರತರಾದಂಥ ಪಕ್ಷದಲ್ಲಿ ಆ ಪ್ರತಿಭಟನೆಯ ಸಂಪೂರ್ಣ ವಿಡಿಯೋ ಮಾಹಿತಿ ಮತ್ತು ಫೋಟೋಗ್ರಫಿ ಅದೆಲ್ಲದನ್ನು ಪೊಲೀಸರು ತೆಗೆದುಕೊಂಡು ಇಟ್ಕೊಂಡಿರ್ತಾರೆ. ಅಲ್ಲಿ ಏನಾದರೂ ಅನಾಹುತಕಾರಿ ಕೃತ್ಯಗಳು ನಡೆದಂಥ ಪಕ್ಷದಲ್ಲಿ ಆ ವಿಡಿಯೋ ಮತ್ತು ಫೋಟೋ ಫುಟೇಜಿನಲ್ಲಿ ಯಾವ್ಯಾವ ವ್ಯಕ್ತಿಗಳಿದ್ದರೂ ಅವರ ಮೇಲೆ ನಾವು FIR ಅನ್ನು ದಾಖಲು ಮಾಡ್ತೇವೆ ಮತ್ತು ಪ್ರಕರಣ ದಾಖಲಾದ ನಂತರ ಅವರ ಮೇಲೆ ಕ್ರಮ ಕೂಡ ಆಗ್ತದೆ. ಆ ರೀತಿ ಕ್ರಮ ಒಮ್ಮೆ ಆದಂಥ ಪಕ್ಷದಲ್ಲಿ ಅವರು ಆರ್ಮಿ ರೆಕ್ರೂಟ್ಮೆಂಟ್ ಇರಲಿ ಯಾವುದೇ ರೆಕ್ರೂಟ್ಮೆಂಟ್ಗೆ ಅನರ್ಹರಾಗ್ತಾರೆ. ಯಾಕಂತೇಳಿದ್ರೆ ಪೊಲೀಸ್ ಕ್ಲಿಯರೆನ್ಸ್ ಅವರಿಗೆ ಸಿಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ನಾನು ಎಲ್ಲ ಆಕಾಂಕ್ಷಿಗಳಿಗೆ ತಿಳಿಯಬಯಸೋದೇನೆಂದರೆ, ದಯಮಾಡಿ ಈ ರೀತಿಯ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಡಿ ಮತ್ತು ವಿಜಯಪುರ ಜಿಲ್ಲೆಯ ಎಲ್ಲ ಈ ಆರ್ಮಿ ರೆಕ್ರೂಟ್ಮೆಂಟ್ ಆಕಾಂಕ್ಷಿಗಳೇನಿದ್ದೀರಿ, ದಯಮಾಡಿ ಯಾವುದೇ ಪ್ರತಿಭಟನೆ ಮಾಡದಂತೆ ಸರ್ಕಾರದ ಏನು ಉದ್ದೇಶ, ಏನು ನಿಯಮಾವಳಿಗಳಿದ್ದಾವೆ ಅದಕ್ಕೆ ನೀವು ಬದ್ಧರಾಗಿರಿ. ನಿಮಗೆ ಇನ್ನೂ ಕೂಡ ಮುಂದೆ ಹಲವಾರು ರೆಕ್ರೂಟ್ಮೆಂಟ್ಸಲ್ಲಿ
ಅನುಕೂಲಕರ ಆಗ್ತದೆ. ಬದಲಾಗಿ ನೀವು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರೆ ನಿಮಗೆ ಪೊಲೀಸ್ ಕ್ಲಿಯರೆನ್ಸ್ ಸಿಗೋದಿಲ್ಲ. ಆರ್ಮಿ ರೆಕ್ರೂಟ್ಮೆಂಟ್ ಇರಲಿ ಯಾವುದೇ ರೆಕ್ರೂಟ್ಮೆಂಟ್ಗೂ ಕೂಡ ನೀವೆಲ್ಲರೂ ಅನರ್ಹರಾಗ್ತೀರಿ ಅಂತ ಹೇಳೋದಕ್ಕೆ ಬಯಸ್ತೇನೆ. ಅದರೊಟ್ಟಿಗೆ ಎಲ್ಲ ಸಾರ್ವಜನಿಕರಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿ ಈ ರೀತಿಯ ಪ್ರಶಿಕ್ಷಣಾರ್ಥಿಗಳೇನಾದರೂ ಇದ್ದರೆ ಅಥವಾ ಈ ಆಕಾಂಕ್ಷಿಗಳೇನಾದ್ರು ಇದ್ದರೆ ಅವರಿಗೆ ದಯಮಾಡಿ ತಿಳಿಸಿ, ಈ ರೀತಿಯ ಪ್ರತಿಭಟನೆಗಳಲ್ಲಿ ಭಾಗವಹಿಸಬೇಡಿ ಅಂತ ಹೇಳ್ಬಿಟ್ಟು ತಿಳಿಸಿ. ಮತ್ತು ಆ ರೀತಿ ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಪ್ರತಿಭಟನೆ ನಡೆಸೋದಕ್ಕೆ ಪ್ಲ್ಯಾನಿಂಗ್ ಆಗಲಿ ಅಥವಾ ಬೇರೆ ರೀತಿ ವ್ಯವಸ್ಥೆ ಏನಾದರೂ ನಡೀತಾ ಇದ್ದಂಥ ಪಕ್ಷದಲ್ಲಿ ಅದನ್ನು ಕೈಬಿಡಿ. ಆ ರೀತಿ ಪ್ರತಿಭಟನೆ ನಡೆದರೂ ಕೂಡ ನಾವು ಅದನ್ನು ತಹಬಂದಿನಲ್ಲಿ ಇಡೋದಕ್ಕೆ ವಿಜಯಪುರ ಜಿಲ್ಲಾ ಪೊಲೀಸ್ ಸಶಕ್ತವಾಗಿದೆ, ನಾವು ತಯಾರಾಗಿದ್ದೇವೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಈ ದಿನ ನಾವು ಈ ಪಥಸಂಚಲನವನ್ನು ನಡೆಸಿದ್ದೇವೆ. ಮತ್ತೊಮ್ಮೆ ಎಲ್ಲ ಆರ್ಮಿ ರೆಕ್ರೂಟ್ಮೆಂಟ್ ಆಕಾಂಕ್ಷಿಗಳಿಗೆ ಮತ್ತು ಅವರ ಪೇರೆಂಟ್ಸ್ಗೆ, ಸ್ನೇಹಿತರಿಗೆ ಹೇಳೋದಕ್ಕೆ ಬಯಸ್ತೀನಿ, ದಯಮಾಡಿ ಆ ರೀತಿ ಏನಾದ್ರು ನಿಮ್ಮದು ಪ್ಲ್ಯಾನ್ಸ್ ಇದ್ದರೆ, ಪ್ರತಿಭಟನೆಗೆ ಹೋಗೋದು ಏನಾದರೂ ನೀವು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದರೆ ದಯವಿಟ್ಟು ಅದನ್ನು ಕೈಬಿಡಿ ಅಂತ ಹೇಳ್ತೇನೆ. ನಿಮ್ಮ ಸುರಕ್ಷತೆಗೋಸ್ಕರ ನಾವು ಯಾವಾಗಲೂ ಕಾರ್ಯಪ್ರವೃತ್ತರಾಗಿರ್ತೇವೆ. ವಿಜಯಪುರ ಜಿಲ್ಲಾ ಪೊಲೀಸ್ ಜನಸ್ನೇಹಿ ಪೊಲೀಸ್. ನಮಸ್ಕಾರ. और ख़बरों के लिए देखते रहिए बी न्यूज़ नेशन।